ಹೇ ಕೃಷ್ಣ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಗತಿಯಾದ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಅಸ್ತಿನಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷ ಅಪಮಾನಿತಳಾದನು. ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಏನೆಲ್ಲ ಬರೆದಿರುವೆ ತಂದೆ, ಏನೆಲ್ಲ ಬರೆದಿರುವೆ? ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ತರುಣಿ ಮಣಿಯ ಏಕೆ ತರುಣಿ ಮಣಿಯ ಏಕೆ ಬಿಡು ಬಿಡು ನಿನ್ನಯ ಅಳಲ ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ, ಕಾರಣವೇನು ಪ್ರೇತಮೇ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಬೇರೆಯವರ ಅಂಗಿನಲ್ಲಿರಬೇಕು. ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಾವು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನೆಷ್ಟೋ ಸಾರಿ ಬೇಡಿಕೊಳ್ಳಲಿವೆ ದೇವಿ. ಆಗಿದ್ದಾಗ ಹೋಯಿತು, ಅದನ್ನು ಮರೆತು ಬಿಡು. ಈಗ ನೀನು ದುಃಖಿಸಿರಲು ಕಾರಣವೇನು? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ದೂತನನ್ನು ಸಂಧಿಗಾಗಿ ಬೆಳೆಸಿರುವರು. ಹೀಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಭು. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಸಂಧಿ ಬೇಡವೆಂದು ನಾನು ಅಂದೇ ಅಭಿಪ್ರಾಯ ಪಟ್ಟನು. ಅದರಲ್ಲಿ ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ. ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂಬುದಾಗಿ ಹೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪಾಪು ಪಾಪ ಪಾಂಚಾಲಿ, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ಇಂಥ ಸಂತೋಷದ ಸಮಯದಲ್ಲಿ ಬಾ ಬಾ. ಏಕೆ ಸ್ವಾಮಿ? ಕುತಳ ಮೊದಲು ಮುಡಿಯನ್ನು ಕಟ್ಟಿಸಿ. ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಧೀರ ಈ ರುಕೋದರ. ಬಾ ಪ್ರಿಯತಮೆ, ಮೊದಲು ಕಟ್ಟಿಸಿ ಪ್ರಭು, ಅನಂತರ ಕುಳಿತುಕೊಳ್ಳುತ್ತೇನೆ. ನಾನು ನನ್ನ ಅಚ್ಚಿಮಚ್ಚಿನ ಮಡಿದೆಯಲ್ಲಿವೆ ನೀನು. ಹೌದಲ್ಲವೇ? ಕಟ್ಟಿಸುವೆನು ಬಾ, ಕಟ್ಟಿಸುವೆನು ಬಾ ರಾಣಿ. ನೀ ಬಹು ಜಾಣೆ ಜಾಣೆ ಮುದ್ದಾಡು
ಹದಮರ ವಂಶವನ ನಾಶವ ಗೈವೆ ಗುರುಕುಲ ಹದಮರ ವಂಶವನ ನಾಶವ ಗೈವೆ ದುರುಳದು ಶಾವಗಳ ನೋಡಲನ್ನು ಬಲಿಸು ದುರುಳ ಶಾದನ ನೋಡಲನ್ನು ಬಲಿಸು ರಣದೊಳು ದುರುಳರ ಒಂದು ಕಡಿವೆ ರಣದೊಳು ದುರುಳರ ಶಿರವನ್ನು ಈ ಭೀಮನ ಪ್ರೀತಿಯ ಜಾನೆ ಒದ್ದಾಡುವೆನು ಮಾರೇ ಸಭೆಯ ಪರಿಭವನು ಮರಳಿಯೇನೆ ಕೈದ ಶಪಥವ ಮರೆಯುವೇನೆ ಸಭೆಯ ಪರಿಭವನು ಮರೆಯುವೇನೆ ಕೈದ ಶಪಥವ ಮರೆಯುವೇನೆ ಕುವರಿಯೇ ಚಿಂತಿಪೆಯೇ ಧುಮದ ಕುವರಿಯೇ ಬಿಚ್ಚಿದ ಮುಡಿಯ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾನೆ ಓದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿನೇ ಭೀಮನ ಪ್ರೀತಿಯ ಪ್ರೇಯಸಿನೇ ಜಾನೆ ಓದಾಡುವೆನು ಬಾರೆ ಜಾನೆ ಜಾನೆ ಬಾಜಾನೆ ಬಾರೆ ಹೇಗೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮತೆಯ ಮಾನಕ್ಕೆ ಎಲ್ಲಿ ವಿರಾಮ ಭ್ರಮತೆಯ ಮಾನಕ್ಕೆ ಎಲ್ಲಿ ವಿರಾಮ ಸಮಯವಿದೆ ಸ್ವಾಮಿ ಓ ಪ್ರಾಣೇಶ್ವರ ಅಲ್ಲವೇ ಕೌರವ ಪ್ರಾಣೇಶ್ವರ ಪ್ರಾಣಕಾಂತ ಆ ದಿನ ರಾಜಸಭೆಯಲ್ಲಿ ಮರೆತಿರುವಿರಾ? ಮರೆತಿಲ್ಲವಲ್ಲ. ನೀವು ಮರೆತರೂ ನಾನು ಬಿಡುವುದಿಲ್ಲ. ಚೆಲ್ಲುತ್ತ ಸೇರಿದೆ ಚೆಲ್ಲುತ್ತ ಸೇರಿದೆ ಕಾಂತೆಯ ಜೀವ
ಸಮಯ ಇದಲ್ಲ. ಇನ್ಯಾವಾಗ? ಪ್ರಾಣೇಶ್ವರ, ನೆನಪಿದೆ ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ, ಅದು ನೆನಪಿದೆ ತಾನೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಬೇಕೆಂದು ಬಯಸುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈರುಕೋಧರನು. ಆಟಿನಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಬಯಕೆ. ಏನು ಮಾಡಲಿ, ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಸುಮ್ಮನೆ ನನ್ನನ್ನು ಕರೆಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಲಿ. ನಾನು ಹಾತುರದಿದ್ದ ಯುದ್ಧವನ್ನೇ ನಿರೀಕ್ಷಿತನು. ಧರ್ಮಪರಾನದ ಎದುರಿಸರನ್ನು ದುರ್ಯೋಧನ ಅನಂತಪುರ ಕ್ಷಮಿಸಬಹುದು, ಆದರೆ ನಾನಿನ್ನೊಂದು ಗಳಿಗೆಯನ್ನು ಸಹಿಸುವುದಿಲ್ಲ. ಕೂಡ ಕೌರವನ ಹಾಲು ಗಳಿಸಿದ ಕೌರವನ ಬಾಲು ಗಳಿಸಿದ ಕಾಲು ಕಾಲು ದೇಶನ ಮಧ್ಯೆ ಸಾಯಿರಿಸೇ ದುರದೊಳು ಸಾಯಿರಿಸೇ ಗುರುದಳೀಗಲೇ ಗುರುಕುಲನಲ್ಲ ಹಣಬದಲಿವ ಗುರುದಳೀಗಲೇ ಗುರುಕುಲನಲ್ಲ ಹಣಬಳಿವ ನಂತಾಂತೆಯ ಗುರುಲ ಕೌರವನ ಸಗಿದು ಮಗಲಿದೆ ದುರದಳು ಸಾಯಿರಿಸೇ ಅಣ್ಣ ನೋಡುವಣ್ಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಬ್ಯಾರ್ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಈ ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿದ್ದಾರೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬೆಚ್ಚಿದ ಬಿರುಗುವುದರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ನಾನು ಬಹುದಿಂದಲೂ ಕಾದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅದಕ್ಕೆ ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನ ಪಾಂಡವರ ಕಳಂಕ ಎಂದೇ ಭಾವಿಸಿದನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಗದೆ ಎರಡೇ ಆ ಕುರುಕುಲನೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲೆ. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸವ ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಇಲ್ಲ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡಲು ನನ್ನಲ್ಲಿ ಸಾಧ್ಯವಿಲ್ಲ. ನಿಲ್ಲು. ದ್ರೌಪದ, ಪ್ರಾಣೇಶ್ವರ, ಕೋಪ ಮಾಡಬೇಡವಣ್ಣ. ಧರ್ಮದನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ಸಮಯವಿದೆ ಕರುಣೆ ನಿರ್ಮಲ ಭ್ರಾಂತು
ತಾಪವತರು ಆದ್ದರಿಂದ ಧರ್ಮಜನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ಪಾಂಚಾಲಿ, ಶಾಂತಿಯ ಪಾಂಚಾಲಿ, ಶಾಂತಿಯ ಪಾಂಚಾಲಿಗೆ ನಿನ್ನ ಕೋಪದ ಜ್ವಾಲೆಗೆ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ನಾವು ಅಭಿಮಾನಕ್ಕೆ ಯುದ್ಧವನ್ನು ಪ್ರಾರಂಭಿಸಿದ್ಯಾ, ಆದರೆ ಮುಂದೆ ಆಗುವ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಬಹುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತಲ್ಲ. ಆಹಾ, ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಾನಿನ್ನು ಬರುತ್ತೇನೆ. ಸ್ವಾಮಿ, ಸ್ವಲ್ಪ ನಡಿ. ಹುಡುಕಬೇಡ. ನಮ್ಮಣ್ಣನು ನಿಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿನವನು. ಆತನಲ್ಲಿ ರಾಜ್ಯಸಭೆ ವಿಚಾರವನ್ನು ಕೇಳಿ ನಿಮ್ಮ ಇಷ್ಟ ಬಂದಂತೆ ಮಾಡಿ ಬಿಡಿ ಪ್ರಿಯ. ಅಣ್ಣ, ಸಹೋದರಿ, ಅಣ್ಣ ನಿನಗಿದೋ ನಮಸ್ಕರಿಸುವುದು ಪರಮಾತ್ಮ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ.
ಪರಮಾತ್ಮ ಪರಮಾತ್ಮ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಸ್ವೀಕರಿಸಬೇಕು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ದೇವ? ಹೋದವರು ಯಾರು? ಅಂದರೆ ಎಲ್ಲವೋ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ ದೇವ. ಓ ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ ಸ್ವಾಮಿ. ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ಏಕೆ ನಿಮ್ಗೆ ಇಷ್ಟೊಂದು ಆತುರ? ನಿಮ್ಮಣ್ಣನ ಮಾತು ಮುಗಿದೊಳಗಾಗಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಭೀಮಸೇನ, ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು ದೇವ? ಎಲ್ಲವೋ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮತಿ ಬರಿ. ಈ ನಿನ್ನ ಸಮಯ ಮಾತು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆದೊಡ್ಡನು. ಈಗ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರ್ನುಡಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಟ್ಟು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯದ ವಸನ್ನನೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ದೇವ, ಮುಂದೆ ಏನಾಯಿತು ದೇವ? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನ, ಆತನು ಸಹ ಇನ್ನು ನನಗೆಲ್ಲ ಕೆಲಸವಿಲ್ಲ ಕೃಷ್ಣ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಬಲವನ್ನು ನೀವೇ ಭುಂಜಿಸಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗ್ಯವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ದ್ರೌಪದಿ, ನೀನು ಚಿಂತಿಸಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳದ ಬಿಡನು. ನಾನು ಇನ್ನು ಬರುತ್ತೇನೆ. ಭೀಮ, ಬಿಡಯ್ಯ, ಸ್ವಲ್ಪ ಬಿಡಯ್ಯ. ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನಾನಾಗ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಶುಭ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಈ ಜಗಜ್ಜಟ್ಟಿ ಭೀಮನಿಗೆ ಆ ದುರ್ಯೋಧನ. ಹಾಗಾದರೆ ಅದರ ಉದ್ದೇಶವೂ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನಾ ಸಂದೇಶ? ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆಯಿದ್ರೆ ನನ್ನ ಪಕ್ಕದಲ್ಲಿ ಈಗ ಕೈಕಟ್ಟುಕೊಂಡು ಕುಳಿತುಕೊಳ್ಳಬೇಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಅದಾಗದು. ನಿಂತಿದ್ದಂತೆ ಹೇಳು ಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಗ ಕೃಷ್ಣ? ಪರ್ಯಾಸವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಓಹೋ, ಹಾಗೇನು? ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಕ್ಕದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನಾ ಸಂದೇಶ? ಭಯ್ಯ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಗದೆಯನ್ನ ಬಿಡೆಯ. ಆಗುವುದಿಲ್ಲ ಕೃಷ್ಣ. ಬಿಡೆಯ. ಆಗುವುದಿಲ್ಲ ಕೃಷ್ಣ. ಬಿಡೆಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಲಿ ಪರಮಾತ್ಮ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಹವ್ಯಾಸವಲ್ಲ ಸಹೋದರಿ, ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಚತುರೆ. ಆದ್ದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು ಪರೀಕ್ಷಿಸುತ್ತಿರುವೆನು. ಭೀಮಸೇನ,
ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮ ಅಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಣ್ಣ, ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋರ್ಗಂಡನನ್ನು ನಾನು ಬಂಧಿಸಲು ಸಾಧ್ಯವೇ ಅಣ್ಣ? ಹಾಗೆ ಆಗಲಿ. ನಿನ್ನ ಮಾತನ್ನು ಮೀರದಂತೆ ನನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವೆ. ಕರಗಳನ್ನು ಕೊಡಿ ಪ್ರಿಯ. ಅಣ್ಣ, ನೀನೊಮ್ಮೆ ಪರೀಕ್ಷಿಸಿ ನೋಡು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವೋ ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದರು? ಯಾರು ಈ ಕಾರ್ಯವನ್ನು ಮಾಡಿದರು? ಏನು ದುರಾಭಿಮಾನಿಯಾದ ಈ ಹಗ್ಗದಿಂದ ನಿನ್ನನ್ನು ಬಂಧಿಸದತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ಆ ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಆ ದುರಂಕಾರಿಯಾದ ದುಶ್ಯಾಸನ ಕಟ್ಟಲು ಪ್ರಯತ್ನಿಸಿದನು. ಇಂತಹ ಮಹತ್ ಕಾರ್ಯ ಅವರಿಗಲ್ಲದರೆ ಮತ್ಯಾರಿಗೆ ಸಾಧ್ಯ ಭೀಮಸೇನ? ಅಗ್ರಜ, ನನ್ನ ಕರಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸಿ ಬಿಡುವೆ? ನೀನು ಶಾಂತಿ ಶಾಂತಿ ಎಂದೇ ಮಂತ್ರ ಹೇಳುತ್ತಿರುವೆ. ಕೃಷ್ಣ, ನೀನಾದರೂ ಬಿಡಿಸಯ್ಯ. ನೀನು ಬಿಡಿಸುವುದಲ್ಲವೇ? ಬೇಡ ಬೇಡ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವುದು. ಈಗೆಲ್ಲರೂ ಕೇಳಿರಿ ಈ ವೀರ ಭೀಮನ ಪ್ರತಿಜ್ಞೆಯನ್ನ. ಏಕಶತದಕ್ಷೋ ಚದುರಂಗ ಫಲಂ ಚದುರೋನ್ಮದನಧಾರ್ಪಡಿಸಿದೆ ಜನಗದ ದಂಡದಿ ನಜರತ ಕುರುಗ ಕಥಂಗಳಂ ಧರಿಸಿ ಕೂರ್ಗೈದು ಮೆರೆವೆ. ವಿವಿಧ ವಿವಿಧ ಅವರ್ಮಿತ ಫಲಮಿತರಾದ ವಿಭು ಗೌರವರ ಸಳವಳನು ಮೆರವೇ. ಎಲ್ಲರೂ ಕೇಳಿರಿ ಈ ವೀರ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದ ಅಂಶದಲ್ಲಿ ಜನಿಸಿ ನಿಜವಾಗಿದ್ದರೆ ವೀರ ಮಾತೆಯ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಮೂಲವನ್ನು ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಎಬ್ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿ ಕಟ್ಟಿವೆನು. ನಂತರ ಆ ದುರ್ಯೋಧನನ ಬಲತೊಡೆಯನ್ನ ಈ ನನ್ನ ಗದಾ ದಂಡದಿಂದ ಒಂದೇ ಏಟಿಗೆ ಮುರಿದು ಅವನ ರಾಜ ಕಿರೀಟವನ್ನ ನನ್ನ ಹೆಡಗನಿಂದ ನಾವು ಪುಡಿ ಪುಡಿ ಮಾಡದಿದ್ದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕು. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನು ವಿಜಯವಾದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ನಾನೂ ಸಹ ನಿನ್ನೆ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆ. ಭೀಮಸೇನ, ಈಗ ಇದರ ಉಪಾಯವೇನು?
ಬೇಗನೆ ಉಪಾಯ ಮಾಡದಿದ್ದರೆ ರಣರಂಗದಲ್ಲಿ ಪರಾಜಯ ಖಂಡಿತ. ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗವಿರುವಾಗ, ನನ್ನ ಪೂಜೆ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ದೊಡ್ಡಪ್ಪ. ಈಗ ನಮಗೆ ಒದಗಿರುವಂತಹ ಆಪತ್ತಾದರೂ ಏನು ಹೇಳಪ್ಪ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವು ಮಾಡ ನನಗೆ ಕೊರನೆ ಅಭಯ. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವು ಮಾಡ ನನಗೆ ಕೊಡುನಿ ಅಭಯ. ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಸಿರಗಳನ್ನ. ದೊಡ್ಡಪ್ಪ, ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಸಿರಗಳನ್ನ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ದೊಡ್ಡಪ್ಪ, ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಕೊಡನೆ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ ಎಂದು ರೇಖನೆ ತಾನೇ ಬರಲೇ. ದೊಡ್ಡಪ್ಪ, ತಂದೆ ಪಾರ್ಥನ ದಯವೊಂದಿರಲಿ ಎಂದು ರೇಖನೆ ತಾನೇ ಬರಲಿ. ಒಂದು ದ್ರೋಣನ ಶಿರವನಿಗಲೆ. ದೊಡ್ಡಪ್ಪ, ಒಂದು ದ್ರೋಣನ ಶಿರವನಿಗಲೆ ಇಂದಲೇ ಬರುವೆನು ನಾ. ಬಿಡ ಚಿಂತೆಯನ್ನು ಮಾಡ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ನಾನು ಆ ವ್ಯೂಹವನ್ನು ಭೇದಿಸಬೇಕು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಬಲೆ 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 ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪವನ್ನೇ ನಿಜ. ದೊಡ್ಡಪ್ಪ, ಓಯ್, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ಎಳೆಯ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಈ ಸಿಂಹದ ಮುಂದೆ ಸರಸವಾಡಬಲ್ಲದೆ ಸಾಧ್ಯವೇ? ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶ ಮಾಡಿಕೊಡಿ. ಎನ್ನನ್ನು ಮಗನಾಗಿ ಪಡೆದ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿಯಾದ ಸುಭದ್ರೆಯು ಆನಂದಾಶ್ರುವನ್ನು ಸುರಿಸಲಿ. ಯೋಗ್ಯಾಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರಿಯನ ನೇಮ. ದೊಡ್ಡಪ್ಪ, ಮರಣ ಕಂಜಿ ಇಳಿದ ಕಂಠದಿಂದ ಅಡಿಗೆಯ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಈಗ ಅದಕ್ಕೆ ಅವಕಾಶ ದೊರೆತಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥರಂತೆ ಮಹಾಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮನ್ಯಗೆ ಅಭಯವನ್ನು ಕೊಡು. ಆತನ ವ್ಯೂಹವನ್ನು ಬೆದೆದ ತಕ್ಷಣವೇ ನಾವೆಲ್ಲರೂ ನುಗ್ಗಿ ಆ ವ್ಯೂಹವನ್ನು ಚಿತ್ರ ಮಾಡಿಬಿಡುತ್ತೇವೆ. ಭೀಮಸೇನ, ಆಗಲಿ ಕುಮಾರ, ನಿನ್ನ ಪಾಲಿಗೆ ಚಕ್ರವ್ಯೂಹವು ಪುಷ್ಪವ್ಯೂಹವಾಗಲಿ. ಹೋಗಿ ಬಾ, ಜಯವಾಗಲಿ ನಿನಗೆ. ದೊಡ್ಡಪ್ಪ, ನಿಮ್ಮೆಲ್ಲರ ಸಹಾಯವು, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಯದು ದೊಡ್ಡಪ್ಪ, ಭಯವೆಲ್ಲಿಯದು. ಈ
ಖಡ್ಗವೇ ಸಹಾಯಕನು, ಆ ಪರಮಾತ್ಮನೇ ರಕ್ಷಕನು. ಈ ಖಡ್ಗವು ಎಲ್ಲಿವರೆಗೂ ಸಹಾಯಕನಾಗಿರುವನು ಅಲ್ಲಿಯವರೆಗೂ ಪುನಃ ಪಾಂಡವರ ವಿಜಯ ಪತಾಕೆಯು ವಿರಾಜಿಸುವುದೆಂದು ತಿಳಿಯಿರಿ. ಈ ಖಡ್ಗವು ದೊಡ್ಡಪ್ಪ ವೈರಿಗಳ ಹೃದಯದಲ್ಲಿ ರಕ್ತಪಾನ ಮಾಡಲು ಆತುರ ಎತ್ತಿರುವುದು. ದೊಡ್ಡಪ್ಪ ಆತುರ ಎತ್ತಿರುವುದು. ಹಾಗೇನು? ಬಲೆ ಬಲೆ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸು. ಕುಮಾರ, ನಿನಗೆ ಮಂಗಳವಾಗಲಿ. ಹೋಗಿ ಬಾ ಹೋಗಿ ಬಾ ಕುಮಾರ. ಕುಮಾರ, ದೊಡ್ಡಪ್ಪ ಬಾ. ಏ ಕುಮಾರ, ನನ್ನಲ್ಲಿ ನಿನಗೆ ಸರಸ ಸಲ್ಲಾಪವೇ? ನಡೆ ಹೋಗೋಣ. ನಡೆ ದೊಡ್ಡಪ್ಪ ನಡೆ. ಸಂಕಟಕ್ಕೆ ಸಿಕ್ಕಿ ಬಿದ್ದ ಅಭಿಮಾನಿಯೇ, ಈಗೇನು ಮಾಡುವೆ? ಒಂದು ಕಡೆ ನಿನ್ನನ್ನು ಮನ್ಮಥನು ಬಾಧಿಸುತ್ತಿರುವನು, ಮತ್ತೊಂದು ಕಡೆ ಧೈರ್ಯ ಲಕ್ಷ್ಮಿಯು ಶುದ್ಧಕ್ಕೆ ಹೊರಡು ಎಂದು ಹೇಳುತ್ತಿರುವಳು. ಈ ಎರಡರಲ್ಲಿ ಯಾವುದನ್ನು ಆಚರಿಸಲಿ? ರಣವನ್ನೇ ಅಥವಾ ಸುಖವನ್ನೇ? ಮೊದಲು ಕಾಮನ ಸಂಗ್ರಾಮಕ್ಕೆ ಹೋಗುವೆನು, ಅನಂತರ ಶುದ್ಧ ರಂಗಕ್ಕೆ ಹೋಗುವೆನು. ಸ್ವಾಮಿ, ಒಬ್ಬೊಬ್ಬೊಬ್ಬ ಪ್ರಾಣೇಶ್ವರ, ಉತ್ತರ ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೇ ಹಂಬಲಿಸುತ್ತಿದ್ದೆ. ಈ ದಿನ ಅದು ಫಲಿಸಿತು ದೇವ. ವೇಸಿ, ಸ್ವಾಮಿ, ನನ್ನ ಹೃದಯಾದಿ ದೇವನ ದರ್ಶನವೇನೋ ಹೊಂದಿದೆ. ಆದರೆ ಅವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಹೇಳು ಉತ್ತರ. ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆನು ಅಂದ ಮೇಲೆ ನಿನ್ನ ಬಳಿಯಲ್ಲಿ ಬಂಗಾರವೇ ತಗೆ ಶೃಂಗಾರವೇ ತಗೆ ನಲ್ಲೇ ನೀರಿರಲು ನಿನ್ನ ಬಳಿಯಲ್ಲಿ ಕವಿತೆಯ ಬರದೆ ನನ್ನ ಮನ ಸೆಳೆದೆ.
ಬಳಿಗೆ ನನ್ನ ಕರೆದೆ ಕಣ್ಣಲ್ಲಿ ಪ್ರೇಮದ ಕವಿತೆಯ ಬರೆದೆ ನನ್ನ ಮನ ತಳೆದೆ ನಿನ್ನ ಬಳಿಗೆ ಎನ್ನ ಕರೆದೆ ನಾಡ ಮಾತಿನಲ್ಲಿ ಒಂದೇ ಜೀವ ಎರಡು ದೇಹ ಎಂದು ಲೋಕದ ಸಮಂಜಗಳಿಗೆ ಒಲಿದು ನೀವಾರೆ ಮನವಾನಿ ಸೇರೆ ಒಲಿದು ನೀವಾರೆ ಮನವಾನಿ ಸೇರೆ ಮನವಾ ನೀ ಸೇರೆ ಪ್ರೇಯಸಿ ಸ್ವಾಮಿ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಪ್ರಿಯ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮದ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ಅತ್ತ ನೋಡು, ಎತ್ತ ಅಲ್ಲಿ ನೋಡು ಉತ್ತರ. ನೋಡುತ್ತಿರುವೆನು ಸ್ವಾಮಿ. ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಹೌದಲ್ಲವೇ? ಅದು ಅಲ್ಲದೆ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ಆಶ್ರಯಿಸಿ ನಲಿಸುತ್ತಿರುವು. ಹಬ್ಬಬ್ಬ, ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವುದು. ಪ್ರೇಮದ ವಿಚಾರವು ಹಾಗೇ ಉತ್ತರ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಳನದಿಂದ ಪುನಃ ವಿರಹ ಮತ್ತು ಸಮ್ಮಿಳನ, ಈ ಉಭಯ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮದ ಜೀವ ಉತ್ತರ. ಹೃದಯೇಶ್ವರಿ, ನಿನ್ನೆ ದಿನ ನಾವು ವಿಯೋಗ ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ಕುಳಿತು ನಿನ್ನ ಪ್ರೇಮದ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿರುವಾಗ ಭಕ್ತಳಾದ ನಾನು ನಿರಾಕರಿಸುವೆನು ಸ್ವಾಮಿ. ನಾನೇ ಹಾಯ್ದು ತಂದ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ ಸ್ವಾಮಿ. ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ಸ್ಥಾನವನ್ನು ಕೊಟ್ಟಿರುವನು. ಬಾದೇವಿ, ಇಲ್ಲಿ ಕುಳಿತುಕೋ. ಪ್ರೇಯಸಿ, ಸುಖ ಸವಿ ಪ್ರೇಮ ಬನದ
ಕೋಗಿಲೆ ಕನಸು ನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ ಪ್ರೇಮ ಬನದ ಕೋಗಿಲೆ ಕನಸು ನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ ಉತ್ತರ ಸಕನ ನಿನ್ನ ತೋಳಿಂದ ಬಳಸಲೆ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲೆ ಉತ್ತರ ಹೌದೌದು ಪ್ರೇಯಸಿ, ಸ್ವಾಮಿ, ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನಿಂದ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನನ್ನನ್ನು ನಗುಮುಖದಿಂದ ಕಲಿಸಿಕೊಡು. ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ಪ್ರೇಯಸಿ, ಆ ದಿನ ತಾಯಿಯ ಉಪಾಯವಿಲ್ಲದೆ ತಾಯಿಯು ಅಸ್ತ್ರದಾನ ಮಾಡಬೇಕಾಯಿತು. ಶುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ದೇವಿ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಪ್ರಿಯ ಪ್ರೇಯಸಿ, ಇದನ್ನೊಂದು ಸಾರಿ ನಿಮ್ಮ ಎದೆ ಏರಿಸಲೇನು? ಆಹಾ, ಈ ಕೋಮಲವಾದ ಹಸ್ತಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಅಬ್ಬಬ್ಬಾ, ನೀನು ಅನಂಗ ರಾಜಲಕ್ಷ್ಮಿ. ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೇರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ. ಪ್ರೇಯಸಿ, ಅಬ್ಬಬ್ಬಾ, ಚಂಚಲ ಕಟಾಕ್ಷ ಬಾಣವನ್ನು ಹೂಡು. ಮನ್ಮಥ ಸಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು ಪ್ರೇಯಸಿ. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು.
ನೀರಾಜನಿರುತ ಕೋಪವೇ ಆನಂದ ಹೊಂದಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಬಾರೆ ಸಂಗ್ರಾಮ ಕೆಂತಾಗ ನಾ ಪೋದುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂತಾಗ ನಾ ಪೋದುವೆ ಕೋಪವೇ ಆನಂದ ಹೊಂದಿದೆ ನಾ ಬೇಡುವೆ ನಾ ಬೇಡುವೆ ನಾ ಕೋಪ ಸಾಗಿದ್ದು ರೂಪ ಸಂಗಮ ಲಾವಣ್ಯ ಬೀರಿ ಕಾರುಣ್ಯ ಸಂಪನ್ಯ ಲಾವಣ್ಯ ಬೀರಿ ವೀರಸತಿ ವೀರಸತಿ ರಾರಾಜಿತೆ ನೀರಾಜನಿರುತ ಕೋಪವೇ ಆನಂದ ಹೊಂದಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಶುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಹಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ನಿಜವನ್ನು ನಾನು ಹೇಳುವೆನು ಸ್ವಾಮಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದರು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಯುದ್ಧವು ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬಾರದೆ? ಪ್ರೇಯಸಿ, ನಾನು ನೋಡುತ್ತಿರುವುದೇನನ್ನು ಈಶ್ವರ ಸ್ವರ್ಣದ ಪುತ್ತಲೆಯಲ್ಲಿ ಶಿರೀಷದ ಮಾರ್ಗವ, ಇಹ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ನಾನೇ ಧನ್ಯ ಉತ್ತರ. ಆರ್ಯಾವರ್ಥದಲ್ಲಿ ನೀನು ನಾರಿಯ ರತ್ನಳು, ನೀವು ಕ್ಷತ್ರಿಯನ ರತ್ನವು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ಪ್ರೇಯಸಿ, ನಿನಗಾವ ಗೌರವವಿಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಟ್ಟಿಕೊಂಡು ಕಣ್ಣೀರನ್ನು ಭೂಮಿಗುರುಳಿಸದೆ ಸಾಹಸ ಮುಕ್ತಿಯರಾಗಿ ಪತಿ ಪುತ್ರರಿಂದ ಬೆಳ್ಕೊಂಡಿರುವರು. ಅವರಿಗೆ ಯಾವ ಗೌರವವಿಲ್ಲವೇ ಉತ್ತರ? ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾದಳು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷೆಯನ್ನು ಸುರಿಸಿದ ಮಾತೆ. ಪುರುಷನ ಗೌರವವೇ ನಾರಿಯ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಸ್ವಾಮಿ? ಉತ್ತರ ಪ್ರಾಣೇಶ್ವರ ಪ್ರಿಯ. ಕಣ್ಮಣಿಯ ಓ ಕಣ್ಮಣಿಯ ಅನುರಾಗ ದೇವತೆಯೇ, ಕಣ್ಮಣಿಯ ಓ ಕಣ್ಮಣಿಯ ಲೋಕ ಸುಂದರಿ.
ತರದ ಜನೆಯವಳೆ ಕಾಮನ ಬೀನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಓನಲ್ಲೇ 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 ಏನೋ ಮೋಡಿ ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಗಮ ಗಮ ಗಮಿಸಿದೆ ಗಮಕಗಳು ನಲ್ಲೇ ನಿನ್ನ ಮನದೊಳಗೆ ಗಮ ಗಮ ಗಮಿಸಿದೆ ಗಮಕಗಳು ನಲ್ಲೇ ನಿನ್ನ ಮನದೊಳಗೆ ಕಲಿದಿವೆ ಸುತಿಲೆಯ ಪಾಪಗಳು ನಲ್ಲೇ ನನ್ನ ಮನದೊಳಗೆ ನಲಿದಿವೆ ಸುತಿಲೆಯ ಪ್ರಾಸಗಳು ನಲ್ಲೇ ನನ್ನ ಮನದೊಳಗೆ ಬಾವಾರೆ ಬಾಬಾರೆ 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 ಬಾರೆ ನನ್ನವಳೆ ಕಣ್ಮಣಿಯ ಓ ಕಣ್ಮಣಿಯ ಅನುರಾಗ ದೇವತೆಯೇ ಕಣ್ಮಣಿಯ ಓ ಕಣ್ಮಣಿಯ ಮೂಲೋಕ ಸುಂದರಿಯೇ ಲೋಕ ಸುಂದರಿಯೇ ಓ ಓನಲ್ಲೇ 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 ಏನೋ ಮೋಡಿ ಮಾಡಿದೆಯಲ್ಲೇ ನಿನ್ನ ನಗುವಲ್ಲಿ ಕಣ್ಮಣಿಯ ಓ ಕಣ್ಮಣಿಯ ಅನುರಾಗ ದೇವತೆಯೇ ಕಣ್ಮಣಿಯ ಓ ಕಣ್ಮಣಿಯ ಮೂರ್ಲೋಕ ಸುಂದರಿಯೇ ಮೂರ್ಲೋಕ ಸುಂದರಿಯೇ ಮೂರ್ಲೋಕ ಸುಂದರಿಯೇ ಪ್ರೇಯಸಿ ಸ್ವಾಮಿ, ಈ ದಿನ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ಪ್ರಾಣೇಶ್ವರ, ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತುತ್ತು ಕಂಬನಿಯು ಭೂಮಿಗೆ ಬಿದ್ದರು ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವಿನು. ಉತ್ತರೆಯೋ ವೀರ ಸತಿ. ಪತಿ ಆಜ್ಞೆ ಅವಳಿಗೆ ದೇವರ ಆಜ್ಞೆ ಇದ್ದಂತಲ್ಲವೇ? ಹೌದು ಪ್ರೇಯಸಿ. ಪ್ರೇಯಸಿ ಸ್ವಾಮಿ, ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಉತ್ತರ ಸ್ವಾಮಿ, ನನಗೆ ಇನ್ನೂ ಅಪಜಯವಿಲ್ಲ. ನನಗೆ ಆಜ್ಞೆಯನ್ನು ಕೊಡುತ್ತೇವೆ. ಸ್ವಾಮಿ, ಕೊಡಲು ಮುಂಚೆ ತಾಯಿಯವರು ಮಂದಿರದಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೆದು ಹೊರಡೋಣವೇ? ಹಾಗೇ ಆಗಲಿ. ಉತ್ತರ ಹೋಗುವ ಮುನ್ನ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ? ಉತ್ತರ ಹೇಳಿಬಿಡಿ. ಮೊದ್ದು ಕೋಗಿಲೆ ನಿನಗೆ ಏನ ನೀಡಲೆ? ಗಾನ ಕೋಗಿಲೆ ನಿನಗೆ ಏನ ಹೇಳಲೆ? ಮೊದ್ದು ಕೋಗಿಲೆ ನಿನಗೆ ಏನ ನೀಡಲೆ? ನಾಗ ಸಾಮ್ರಾಜ್ಯನ ನಾಗ ಸೌಂದರ್ಯವೆಲ್ಲ ಆಭರಣವೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ
ಗಲ್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 ಗ
ತಿರುಗಿದೆ ತಿರುಗಿದೆ ಕುಣಿದಿರೆ ಆ ಗೆಜ್ಜನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಗೆಜ್ಜನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ನಮ್ಮ ಈ ಸಂಗಮಕ್ಕೆ ಆ ಸದ್ಯ ಸೋಪಾನ. ಓ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಒಂದು ಕೋಗಿಲೆ ನಿನಗೆ ಏನ ನೀಡಲೆ. ಉತ್ತರ ಮನ್ಮತ ಬೀಸಿದ ತುಮಮಾಣ ಎದೆಯಲ್ಲಿ ರತಿಯ ತನನಾನ. ಮನ್ಮತ ಬೀಸಿದ ಸುಮಬಾಣ ಎದೆಯಲ್ಲಿ ರತಿಯ ತನನಾನ. ಆ ಪ್ರೇಮ ಸ್ಪರ್ಶಕ್ಕೆ ಒಡಲಲ್ಲಿ ವಿರಹದ ಜೋಲೆ. ಆ ಪ್ರೇಮ ಸ್ಪರ್ಶಕ್ಕೆ ಒಡಲಲ್ಲಿ ವಿರಹದ ಜೋಲೆ. ಪ್ರೇಮದ ತೊಟ್ಟಿಲಲ್ಲಿ ಆಡೋಣ ಉಯ್ಯಾಲೆ. ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ. ರಾಗ ಸಾಮ್ರಾಜ್ಯದ ರಾಗ ಸೌಂದರ್ಯವೆಲ್ಲ ಆಭರಣವೇನೆ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ, ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನ ನೀಡಲೆ, ಒಂದು ಕೋಗಿಲೆ ನಿನಗೆ ಒಂದು ಸಿಹಿ ಮುತ್ತ ನೀಡಲೆ. ಸ್ವಪ್ನಗಾರ ನಿಧಿಯಾ ಉತ್ತರ ಆಸೆ ಹೌದು ಉತ್ತರ. ಭಾವವೇನ ಪ್ರೇಯಸಿ ನೀಡಿದೆ ನಾನುಡಿದೆ ಉತ್ತರ ಅದುವೇ ಜೀವನ. ಹೌದಲ್ಲವೇ ಸ್ವಾಮಿ? ಪ್ರೇಯಸಿ ಪ್ರಾಣೇಶ್ವರ ಉತ್ತರ ಆಗಿರುವುದು ಸುಖದ
ಪ್ರಾಣೇಶ್ವರ ಸುಖದ ನಾವಾಡುವ ಬಾರೇ ಮನದಿನಿ ನೆನಲ್ವೇ ಮನದಿನಿ ನೆನಲ್ವೇ ನಯನ ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದ ನೋಡಿ ಅನಂತ ಸುಂದರಿ ವಿನೋದ ತೋರಿ ಒಂದಾಗಿ ನಾವಾಡುವ ಮನದಿನಿ ನೆನಲ್ವೇ ಮನದಿನಿ ನೆನಲ್ವೇ ಮನದಿನಿ ನೆನಲ್ವೇ ಮನದಿನಿ ನೆನಲ್ವೇ ವಿನಯದಳು ಜೊತೆ ಸೇರಿ ವಿನಯದಳು ಜೊತೆ ಸೇರಿ ನಾವಾಡುವ ಬಾರೇ ನೆನಲ್ವೇ ಮನದಿನಿ ನೆನಲ್ವೇ ಬೇಸಿ ಪ್ರಾಣೇಶ್ವರ ನವಗುಣವಂತ ಸ್ವಾಮಿ ನಯನ ಮನೋಹರ ನವಗುಣವಂತ ಅನಂತ ಸುಂದರ ವಿನೋದೋರಿ ಅನಂತ ಸುಂದರ ವಿನೋದೋರಿ ನಾವಾಡುವ ಬಾರ ನನ್ನದಿನಿ ನೆನಲ್ಲ ಮನದಿನಿ ನೆನಲ್ಲ ಮನದಿನಿ ನೆನಲ್ಲ ಮನದಿನಿ ನೆನಲ್ಲ. ಅರ್ಜುನ ಅತ್ತ ನೋಡು, ಪೂಜ್ಯ ಭೀಷ್ಮನು ನಿನ್ನ ಪೂಜ್ಯ ಪಿತಾಮಹನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಗುರುಪಿತಾಮಹ ನಂಜಿ. ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನಿಮ್ಮ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಲಾಸ್ವರೂಪನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂಥ ಭಯಾನಕವಾದ ರೂಪವಿದು. ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾಗದು. ಕೈ ಕಾಲುಗಳು ಕಂಪಿಸುತ್ತಿರುವುದು. ವಾಕ್ ಸ್ಫೂರ್ತಿ ಇಲ್ಲ. ನಾಲಿಗೆಯು ಒಣಗುತ್ತಿರುವುದು. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡುತ್ತದೆ. ಭಕ್ತಾಪರಾಧೀನ, ನಿನ್ನ ಸುಮಧುರವಾದ ಮಂದವಾಸವನ್ನು ಬೀರು. ಭಯವನ್ನು ಬಿಡು ಪ್ರಾಣಶಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಆಜ್ಞೆ ಮಾಧವ. ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾ
ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇ. ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಸಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. ಜೈ 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 ಮಂಡಲಿಕ್ಕೆ ಜೈ ಜೈ ಮಾರುತಿ ಕಲಾ ಸಂಜೆ ಕೃಪಭೂಷಣ ನಾಟಕ ಮಂಡಲಿಕ್ಕೆ ಜೈ 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 ವಂದೇ ಮಾತರಂ.